ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ಇವತ್ತ ನೋಡಿ ನಮ್ಮ ಅಕ್ಕರ ಮನೆಯಲ್ಲಿ ದೋಣಿಯನ್ನು ತುಂಬಿಸ್ತಾ ಇದ್ದೀವಿ. ದೋಣಿ ಅಂತ ಹೇಳಿದೆ ಅಂದರೆ ನಮ್ಮ ಮನೆ ದೇವರ ಒಂದು ಮೈಲಾರಲಿಂಗೇಶ್ವರ ದೋಣಿಯನ್ನು ನಾವು ಮನೆಯಲ್ಲಿ ತುಂಬಿಸ್ತೀವಿ. ವರ್ಷಕ್ಕೊಂದ್ಸರಿ ಅಂದರೆ ಶ್ರಾವಣ ಮಾಸದಲ್ಲಿ ಈ ಒಂದು ಆಚರಣೆಯನ್ನು ನಾವು ಮಾಡ್ತೀವಿ. ಸಾಕಷ್ಟು ಜನ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಥರ ಒಂದು ಆಚರಣೆಯನ್ನು ಮಾಡ್ತಾರೆ. ವರ್ಷಕ್ಕೊಮ್ಮೆ ನಾವು ಜಾತ್ರೆಗೆ ಹೋಗ್ತೀವಿ. ಭರತ ಹುಣ್ಣಿಮೆಯಲ್ಲಿ ಜಾತ್ರೆ ಆಗುತ್ತೆ ಮೈಲಾರಕ್ಕೆ, ಅಲ್ಲಿ ಕೂಡ ತುಂಬಿಸ್ತೀವಿ. ಹಾಗೆ ಶ್ರಾವಣ ಮಾಸದಲ್ಲಿ ಕೂಡ ಈ ಒಂದು ಪದ್ಧತಿಯನ್ನು ನಾವು ಮಾಡ್ಕೊತ ಬಂದಿದ್ದೀವಿ. ಬನ್ನಿ ಹಾಗಾದರೆ ಆ ಒಂದು ಪದ್ಧತಿಯನ್ನು ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಎಷ್ಟೊಂದು ಮಹಿಮೆ ಇದೆ ಈ ದೇವರ ಬಗ್ಗೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಹಂಗಾರೆ ನೋಡ್ಕೊಂಬರೋಣ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ, ಹಂಗೆ ಶೇರ್ ಮಾಡಿರಿ. ನೋಡ್ರಿ, ಇಲ್ಲಿ ಪೂಜೆಗಂತ ಹೇಳಿ ಗುಲಾಬಿ ಹೂವನ್ನು ಹರ್ಕೊಂಬಂದು ನೀರಿನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆಯೇ ಪ್ರತಿಯೊಂದು ದೋಣಿಗೂ ಕೂಡ ವೀಳ್ಯದೆಲೆಯ ಒಂದು ಅಂದರೆ ದುಡ್ಡನ್ನು ಇಟ್ಟು ಈ ಒಂಥರ ಪದ್ಧತಿಯನ್ನು ಮಾಡ್ತೀವಿ ನಾವು. ಹಾಗೆಯೇ ಇಲ್ಲಿ ನೋಡಿ ಆರತಿ ಸ್ವಾಮಿ ಅವೆಲ್ಲ ತುಂಬಿಟ್ಕೊಂಡಿದ್ದೇವೆ. ಹಣ್ಣುಗಳನ್ನು ಕೂಡ ಇಟ್ಕೊಂಡಿದ್ದೇವೆ. ಇಲ್ಲಿ ನೋಡಿ ಗೋರಪ್ಪಜ್ಜರು ಬಂದಿದ್ದಾರೆ. ಗೋರಪ್ಪಜ್ಜರು ಒಂದು ಕಂಬಳಿ ಮೇಲೆ ಈ ರೀತಿ ಅಕ್ಕಿಯಿಂದ ಯಾವ ಥರ ಅಂದರೆ ಶಿಬಾರ ಬರೀತಾರೆ, ಹಾಗೆ ಓಂ ಅನ್ನೋದನ್ನು ಬರೀತಾರೆ. ಹಾಗೆ ಹಾವನ್ನು ಕೂಡ ಇಲ್ಲಿ ಬರೀತಾರೆ, ಚಂದ್ರ ಸೂರ್ಯ ಈ ಥರ ಎಲ್ಲವನ್ನು ಸೇರಿಸಿ ಅಕ್ಕಿ ಮುಖಾಂತರ ಇಲ್ಲಿ ಬರೀತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ಅಕ್ಕಿಯಲ್ಲೇ ಇವೆಲ್ಲವನ್ನು ಮಾಡ್ತಾರೆ. ಯಾಕಂದರೆ ಚಂದ್ರನ ಪೂಜೆ ಮಾಡಬೇಕು ಇಲ್ಲಿ. ಹಾಗೆ ಚಂದ್ರ ಸೂರ್ಯ ಇರುವವರೆಗೂ ಒಂದು ಈ ಮನೆತನ ಬೆಳಗಲಿ ಅಂತ ಹೇಳ್ತಿರ್ತಾರಲ್ಲ, ಆ ರೀತಿಯಾಗಿ ಚಂದ್ರ ಸೂರ್ಯನನ್ನು ಕೂಡ ನಾವು ಇಲ್ಲಿ ಅಕ್ಕಿ ಮುಖಾಂತರ ಚಿತ್ರವನ್ನು ಬರೆಸ್ತೀವಿ. ಹಾಗೆ ಶಿಬಾರ ನೋಡ್ರಿ, ಇದು ಶಿವನ ಒಂದು ತ್ರಿಶೂಲ ಅಂತ ಹೇಳ್ತಾರಲ್ಲ, ನಾವು ಇದಕ್ಕೆ ಶಿಬಾರ ಅಂತ ಕರಿತೀವಿ. ಈ ತ್ರಿಶೂಲವನ್ನು ಕೂಡ ಅಕ್ಕಿಯೆಲ್ಲ ಬರೀತಾರೆ. ಹಾಗೆ ಹಾವನ್ನು ನಾವು ಅಂದರೆ ನಾಗಪ್ಪನ ಒಂದು ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ಕೂಡ ನಾಗಪ್ಪನ ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ ನೋಡ್ರಿ. ಇವಾಗ ಎಲ್ಲ ಅಕ್ಕಿಯಿಂದ ಈ ಒಂದು ತ್ರಿಶೂಲ, ಚಂದ್ರ ಸೂರ್ಯ ಇವೆಲ್ಲವನ್ನು ಬರೆದಿದ್ದಾರೆ. ಇವಾಗ ಇದಕ್ಕೆ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನು ಕೂಡ ಮಾಡ್ತೇವ್ರಿ. ಪೂಜೆ ಮಾಡೋಕ್ಕೋಸ್ಕರ ಇದಕ್ಕೂ ಕೂಡ ನಾವು ಅರಿಶಿಣ ಕುಂಕುಮನ ಹಾಕಿ ಪೂಜೆಯನ್ನು ಮಾಡ್ತೀವಿ. ನೋಡಿ, ಇಲ್ಲಿ ದೋಣಿಗಳಂತ ಹೇಳಿದ್ವಲ್ಲ, ಇಲ್ಲಿ ನೋಡಿ ಕರಿ ಕಂಬಳಿಯ ಮೇಲೆ ದೋಣಿಗಳನ್ನು ಇಟ್ಟಿದ್ದಾರೆ. ನೋಡಿ 4 ದೋಣಿಗಳನ್ನು ಇಟ್ಟಿದ್ದಾರೆ. ಮನೆಯಲ್ಲಿ ಒಂದು ಹಸಿರು ಎಲೆ ಅಂತ ಮಾಡ್ತೀವಿ ನಾವು. ಅಂದರೆ ನಮ್ಮದು ದೋಣಿ ಇರೋದಿಲ್ವಲ್ಲ, ಹಾಗಾಗಿ ಒಂದು ತಾಟಿನ ಮೇಲೆ ನಾವು ಅಂದರೆ ಒಂದು ಪ್ಲೇಟ್ ತೊಗೊಂಡು ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ನಾವು ಅದಕ್ಕೆ ಕೂಡ ಈ ಒಂದು ಮಾಡಿದಂಥ ಅಡುಗೆಯನ್ನು ನಾವು ಇಲ್ಲಿ ತುಂಬ್ತೇವ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿದರು. ಇದನ್ನು ಮಾಡಬೇಕಾದ್ರೆ ತುಂಬ ಮಡಿಯೂಡಿಯಿಂದ ಮಾಡ್ತಾರೆ. 5 ಮಂದಿ ಗೋರಪ್ಪಜ್ಜರನ್ನ ಕರೆಸಿರ್ತಾರೆ ಇದಕ್ಕೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಕುದುರೆ ಕಾರು ಕೂಡ ಸೇವೆಯನ್ನು ಮಾಡ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಯಾವ ರೀತಿ ಕುದುರೆ ಕಾರು ಕುಣಿತಾರಂತ ಹೇಳಿ. ನೋಡಿ, ಇಲ್ಲಿ ಗೋಧಿ ಹಿಗ್ಗಿ ಪಾಯಸವನ್ನು ಮಾಡಿದ್ದಾರೆ. ನಾನು ಅಡುಗೆ ಮಾಡೋದನ್ನು ತೋರಿಸಿಲ್ಲ ಇಲ್ಲಿ. ಹಾಗೆ ಅವರೆಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಅನ್ನ, ಸಾಂಬಾರು, ಮೆಣಸಿನಕಾಯಿ, ಹಪ್ಪಳ, ಸಂಡಿಗೆ ಈ ಥರ ಎಲ್ಲವನ್ನು ನೈವೇದ್ಯ ಮಾಡಲಿಕ್ಕೆ ನಾವು ಅಡುಗೆನ ಮಾಡಿರ್ತೀವಿ. ಇವಾಗ ನೋಡ್ರಿ, ಇಲ್ಲಿ ದೋಣಿಗಳಿಗೆ ಇದನ್ನು ಬಾಳೆ ಎಲೆಯನ್ನು ಇಡ್ತಾ ಇದ್ದಾರೆ. ಬಾಳೆ ಎಲೆ ಇಟ್ಟ ಮೇಲೆ ನಾವು ಇದಕ್ಕೆ ಒಂದು ನೈವೇದ್ಯವನ್ನು ಏನು ಮಾಡಿರ್ತೇವಲ್ಲ ಆ ಅಡುಗೆಯನ್ನು ನಾವು ಇಲ್ಲಿ 5 ದೋಣಿಗಳಿಗೂ ಇಡ್ತೇವೆ. ನೋಡಿ, ಇವಾಗ ಇದು ಬಾಳೆ ಎಲೆ ಇಟ್ಟಿದ್ದಾರಲ್ಲ, ಇದು ಮನೆಯಲ್ಲಿರ್ತಕ್ಕಂಥ ದೋಣಿಗೆ ಇಟ್ಟಿರ್ತೇವೆ ನಾವು. ನೋಡಿ, ಇಷ್ಟೆಲ್ಲ ಅಲಂಕಾರವನ್ನು ಮಾಡಿದರು ಇವರು, ನಮ್ಮ ಅಕ್ಕಾರಿ ಇವರು. ನೋಡಿ, ತ್ರಿಶೂಲವನ್ನು ಒಂದು ಕಲ್ಪವನ್ನಲ್ಲಿ ಅಕ್ಕಿ ಹಾಕಿ ಚುಚ್ಚಿದ್ದಾರೆ, ಒಂದು ನಿಂಬೆಹಣ್ಣನ್ನು ಹಾಕಿ. ಹಾಗೆ ಇಲ್ಲಿ ಬ್ಲೌಸ್ ಪೀಸನ್ನು ಏರಿಸಿದ್ರಲ್ಲೇ ಅದನ್ನು ಆ ಬ್ಲೌಸ್ ಪೀಸ್ ಏರಿಸಿರೋದು ಗಂಗಮಾಳವ ಅಂತಂದು ಹೇಳಿ ಅದನ್ನು ಕೂಡ ನಾವು ಪೂಜೆಯನ್ನು ಮಾಡ್ತೀವಿ. ನೋಡಿ, ಇಲ್ಲಿ ಕಾಯಿಕೋಲನ್ನು ಸುತ್ತಿಟ್ಟಿದ್ದಾರೆ. ನೋಡಿ, ಒಂದು ವಾಣಿ
ಈ ಒಂದು ನಾಮವನ್ನು ಹೇಳೋದ್ರಿಂದ ನಮ್ಮ ಮೈಕೈಯೆಲ್ಲ ಒಂಥರ ಜುಮ್ ಅನ್ನುತ್ತಾರೆ, ಅಷ್ಟೊಂದು ಅಟ್ರಾಕ್ಟಿವ್ ಆಗ್ತೈತಿ, ಮನಸ್ಸೆಲ್ಲ ಹಗುರ ಅನಿಸ್ತೈತಿ. 7 ಕೋಟಿ ಚಾಂಗ್ಮಲ ಅಂದ್ಬಿಟ್ರೆ ಸಾಕು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಈ ಒಂದು ಪದ್ಧತಿನ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ನಾವು ಅಷ್ಟೇ ಅಲ್ಲ, ಸಾಕಷ್ಟು ಜನ ಮೈಲಾರಲಿಂಗೇಶ್ವರ ಭಕ್ತರು ಕೂಡ ಈ ರೀತಿಯಾಗಿ ಒಂದು ಪದ್ಧತಿಯನ್ನ ಮಾಡ್ಕೊಂತ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಗೋರಪ್ಪಜ್ಜರು ಒಂದು ಕುಣಿಯೋದನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಕೂಡ ಒಳ್ಳೆ ಒಂದು ಮಹಿಮೆ ಇರ್ತಕ್ಕಂಥ ದೇವರು ನಮ್ಮ ಒಂದು ಮೈಲಾರಲಿಂಗೇಶ್ವರ ದೇವರು. ಓಕೆ, ನಿಮಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಇತ್ತು ಅನ್ನೋದನ್ನು. ಹಾಗೆ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.